ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ರೋಸ್ ಡಿಸೈನ್ ಅಂದರೆ ಸ್ಯಾರಿ ಕುಚ್ಚಿಗೆ ರೋಸ್ ಡಿಸೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನಾನು ಒಂದು 6 ಎಳೆ ದಾರ ಮಾಡ್ಕೊಂಡಿರೋ ರೆಡ್ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು 6ನೇ ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ನೋಡ್ತಿದ್ದೀರಲ್ವ, 6ನೇ ನಂಬರ್ ಕ್ರೋಶ ತೊಗೊಂಡಿದ್ದೀನಿ ಮತ್ತು 6 ಎಳೆ ದಾರಕ್ಕೆ ತುದಿಗೊಂದು ನಾಟ್ ಹಾಕ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ವ, ಒಂದೇ ಒಂದು ಸಿಂಗಲ್ ನಾಟ್ ಹಾಕ್ಕೊಂಡ್ರೆ ಸಾಕು. ಈ ಥರ ಫಸ್ಟ್ ಒಂದು ಸಲ ಥ್ರೆಡ್ನ ಕ್ರೋಶನ ಕೆಳಗಿಂದ ಚುಚ್ಕೊಂಡು ಥ್ರೆಡ್ನ ಮೇಲೆ ಎಳ್ಕೊಂಡು ನೋಡಿ ಈ ಥರ ಬರುತ್ತೆ. ಈಗ ಲಾಕ್ ಮಾಡ್ಕೋಬೇಕು. ಜಸ್ಟ್ ಒಂದು ಸಲ ರೊಟೇಟ್ ಮಾಡಿಬಿಟ್ಟು ಲಾಕ್ ಮಾಡ್ಕೋಬೇಕು. ಕ್ರೋಶ ಹಾಕೋಕ್ಕೆ ಬರದೇ ಇದ್ದವರು ಸಹ ಈ ಡಿಸೈನ್ನ ಹಾಕೋಬೋದು ನೋಡಿ. ಮತ್ತು ನಾನು 2 to 3 ಚೈನ್ಸ್ನ ಹಾಕೋತೀನಿ. ಜಸ್ಟ್ ಮೇಲ್ಗಡೆ ಒಂದು ಸಲ ರೊಟೇಟ್ ಮಾಡಿಕೊಂಡು ಥ್ರೆಡ್ನ ಮೇಲೆ ಎಳ್ಕೊತೀನಿ. ನೋಡ್ತಿದ್ದೀರಲ್ವ, ಈ ಥರ ಹಾಕ್ಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ. ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನಾನು ಬೀಡ್ ಲಾಕ್ ಮಾಡ್ತಿಲ್ಲ, ಒಂದು 1/2 ಇಂಚ್ ಜಾಗ ಬಿಟ್ಕೊಂಡು 1/2 ಇಂಚಷ್ಟು ಜಾಗ ಬಿಟ್ಕೊಂಡು ಜಸ್ಟ್ ಒಂದು ಸಿಂಗಲ್ ಕ್ರೋಶ ಅಂದರೆ ಡಬಲ್ ಕ್ರೋಶ ಹಾಕ್ಕೋತಾ ಇದ್ದೀನಿ ನೋಡಿ. ಈ ಥರ ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ ನಾನಿಲ್ಲಿ 2 ಚೈನ್ಸ್ ಮಾಡ್ಕೋತೀನಿ. 1 2 ಚೈನ್ಸ್ನ ಕರೆಕ್ಟಾಗಿ ಮಾಡಿಕೊಂಡು ಜಸ್ಟ್ ಇವಾಗ ಡಬಲ್ ಕ್ರೋಶ ಹಾಕ್ಕೋತೀವಲ್ಲ, ಡಬಲ್ ಕ್ರೋಶನ ನಾವು ಪೂರ್ತಿ ಸ್ಟೆಪ್ನ ಕಂಪ್ಲೀಟ್ ಮಾಡಬಾರ್ದು. ಜಸ್ಟ್ ಮೇಲಿಂದ ಒಂದು ಸಲ ರೊಟೇಟ್ ಮಾಡಿಬಿಟ್ಟು ಕೆಳಗಿಂದ ಒಂದು ಸಲ ರೊಟೇಟ್ ಮಾಡ್ಕೋಬೇಕು ನೋಡಿ. ಅದನ್ನು 6 ಟೈಮ್ಸ್ ಮಾಡ್ಕೋಬೇಕು. 2 ಇದು 3rd ಟೈಮ್, 3 4 5 6 ಟೈಮ್ ಆಗಿದೆ. ಇವಾಗ 6 ಟೈಮ್ ಮಾಡಿಕೊಂಡು ನಾನು ಮತ್ತೆ ಮೇಲ್ಗಡೆಯಿಂದ ಒಂದು ಸಲ ರೊಟೇಟ್ ಮಾಡಿಬಿಟ್ಟು ಥ್ರೆಡ್ನ ಒಳಗಿಂದ ಮೇಲೆ ಎಳ್ಕೊತೀನಿ ನೋಡಿ. ಈ ಥರ ಮಾಡಿಕೊಂಡು ಒಂದು ಸಲ ಲಾಕ್ ಮಾಡ್ಕೋಬೇಕು. ಥ್ರೆಡ್ನ ಆ ಥರ ಬೆರಳಿಗೆ ಸುತ್ತಕೊಂಡು ಅದನ್ನು ಲೂಸ್ ಮಾಡ್ಕೋತಾ ಬನ್ನಿ. ಈಗ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ನಾನು ಮತ್ತೆ ಒಂದು ಗೋಲ್ಡ್ ಕಲರ್ ಸ್ಮಾಲ್ ಕ್ರಿಸ್ಟಲ್ ಬೀಡ್ಗಿಂತ ಒಂದು ಸ್ವಲ್ಪ ಚಿಕ್ಕದೇ ಇದೆ, ಆ ಬೀಡನ್ನ ನಾನು ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳಬಾರ್ದು. ಬೀಡ್ ಹಾಕ್ಕೊಂಡಿದ್ದ ತಕ್ಷಣ ನಾನು ಮತ್ತೆ ಒಂದು ಡಬಲ್ ಕ್ರೋಶ ಮಾಡ್ಕೋತೀನಿ ನೋಡಿ. ಈ ಥರ ಡಬಲ್ ಕ್ರೋಶ ಮಾಡಿಕೊಂಡು ಎರಡು ಸೇರಿಸಿ ಒಂದು ಸಲ ಫುಲ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೋಬೇಕಿದು ನೋಡಿ. ಈ ಥರ ಕ್ಲೀನಾಗಿ ಈಗ ಮತ್ತೆ 2 ಚೈನ್ಸ್ ಹಾಕ್ಕೋಬೇಕು. 1 2 ಚೈನ್ಸ್ ಹಾಕ್ಕೊಂಡು ಮತ್ತು ನಾನು ಮೇಲ್ಗಡೆ ಒಂದು ಸಲ ಥ್ರೆಡ್ನ ರೊಟೇಟ್ ಮಾಡಿಬಿಟ್ಟು ಕೆಳಗಿಂದ ಒಂದು ಸಲ ಥ್ರೆಡ್ನ ರೊಟೇಟ್ ಮಾಡ್ತೀನಿ ಮತ್ತು ಮೇಲಿಂದ ಒಂದು ಸಲ ರೊಟೇಟ್ ಮಾಡಿಬಿಟ್ಟು ಕೆಳಗಿಂದ ಅದನ್ನು ನಾವು 6 ಟೈಮ್ಸ್ ಮಾಡ್ಕೋಬೇಕು. ಅಂದರೆ ಡಬಲ್ ಕ್ರೋಶ ಹಾಕೋದಕ್ಕೆ ನಾವು ಈ ಥರ ಮಾಡ್ಕೋತೀವಿ. ಅದಾದಮೇಲೆ 3 ಇರೋದನ್ನು 2 ಮಾಡ್ಕೊಂಡು 2 ಇರೋದನ್ನು 1 ಮಾಡ್ಕೋತೀವಿ. ಆ ಥರ ಮಾಡ್ತೀವಲ್ವ, ಅದೆಲ್ಲ ಮಾಡ್ಕೋಬಾರ್ದು. ಜಸ್ಟ್ ಥ್ರೆಡ್ನ ಹೀಗೆ ಮೇಲೊಂದು ಸಲ ಕೆಳಗೊಂದು ಸಲ ಥ್ರೆಡ್ನ ಎಳ್ಕೋಬೇಕು. ಸ್ವಲ್ಪ ಉದ್ದ ಮಾಡ್ಕೊಂಡಿರಿ ನೋಡಿ. 6 ಟೈಮ್ಸ್ ಆಗಿದೆ. 6 ಟೈಮ್ಸ್ ಆಗಿದ ತಕ್ಷಣ ಒಂದು ಸಲ ರೊಟೇಟ್ ಮಾಡಿಬಿಟ್ಟು ಒಳಗಿಂದ ಮೇಲೆ ಎಳ್ಕೊಂಡು ಮತ್ತೆ ಒಂದು ಸಲ ಲಾಕ್ ಮಾಡ್ಕೋತೀನಿ. ಈಗ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ನಾನು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಈಸಿ ಇದೆ ಅಲ್ವಾ ಫ್ರೆಂಡ್ಸ್, ತುಂಬ ಈಸಿ ಇದೆ ರೋಸ್ ಡಿಸೈನ್. ಇದು ಇವಾಗ ಟ್ರೆಂಡ್ ಇರೋದು ಇದೆ ರೋಸ್ ಡಿಸೈನು ನೋಡಿ. ಬೀಡ್ ಹಾಕ್ಕೊಂಡಿದ್ದ ತಕ್ಷಣ ನಾನು ಡಬಲ್ ಕ್ರೋಶ ಮಾಡಿಕೊಂಡೆ. ಈ ಥರ ಡಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ ಮತ್ತೆ 2 ಚೈನ್ಸ್ ಹಾಕೋತೀನಿ. ಸ್ಟೆಪ್ಸ್ನ ಕ್ಲೀನಾಗಿ ನೋಡ್ಕೊಳ್ಳಿ. 2 ಚೈನ್ಸ್ ಆಗಿದ ತಕ್ಷಣ ನಾನು ಮತ್ತೆ 6 ಹಾಫ್ ಡಬಲ್ ಕ್ರೋಶ ಮಾಡ್ಕೋತೀನಿ. 6 ಟೈಮ್ಸು ಹಾಫ್ ಡಬಲ್ ಕ್ರೋಶ ಮಾಡ್ಕೋತೀನಿ. ತುಂಬ ಈಸಿ ಇದೆ ಡಿಸೈನು. ಒಂದೇ ದಿನಕ್ಕೆ ಮುಗಿಸ್ಕೋಬೋದು, ಇಲ್ಲ ಅರ್ಧ ದಿನಕ್ಕೆ ನನಗೆ ಫ್ರೀ ಇದ್ದೀನಿ ಅಂದರೆ ಹಾಫ್ ಡೇಗೂ ಮುಗಿಸ್ಕೋಬೋದು. ಒಂದೇ ಸಿಂಗಲ್ ಸ್ಟೆಪ್ ಇರೋದಿದು. ನೀವು ಅಲ್ಲಿ ನಾನು ಸಿಂಗಲ್ ಸ್ಮಾಲ್ ಬೀಡ್ ಹಾಕಿದ್ದೀನಲ್ಲ, ಅಲ್ಲಿ
ಬೇಕು ಅಂದರೆ ನೀವು ಬೇರೆ ಬೀಡ್ಸ್ ಆದರೂ ಹಾಕ್ಕೋಬೋದು. ಲೀಫ್ ಬೀಡು ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿದ್ದೀರಾ ಅಲ್ವಾ? ಡಬಲ್ ಕ್ರೋಶನ ಹಾಫ್ ಡಬಲ್ ಕ್ರೋಶ ಹಾಕ್ಕೋಬೇಕು ಅಷ್ಟೆ. ಈ ಥರ ಥ್ರೆಡ್ನ ಕ್ಲೀನಾಗಿ ಒಳಗಿಂದ ಮೇಲೆ ಎಳ್ಕೊಂಡು ಒಂದು ಸಲ ಲಾಕ್ ಮಾಡ್ಕೋಬೇಕು. ಮತ್ತು ಒಂದು ಬೀಡನ್ನ ತಗೊಂಡು ಇನ್ಸರ್ಟ್ ಮಾಡ್ಕೋತೀರಾ. ಹೀಗೆ ಲಾಕ್ ಮಾಡಿಕೊಂಡು ಇದೇ ಡಿಸೈನ್ ನಿಮಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು ಕ್ಲೀನಾಗಿ ಅರ್ಥ ಆಗಲಿ ಅಂತ ಹೇಳ್ತಾನೆ ಇದ್ದೀನಿ ಅಷ್ಟೇ. ತುಂಬ ಈಸಿ ಇದೆ ಡಿಸೈನು, ಆರಾಮಾಗಿ ಹಾಕ್ಕೋಬೋದು. 2 ಚೈನ್ಸ್ ಬೀಡ್ ಹಾಕ್ಕೊಂಡ್ಮೇಲೆ 2 ಚೈನ್ಸ್ ಹಾಕ್ಕೊಂಡು ನಾನು ಲಾಕ್ ಮಾಡ್ಕೊತಿದ್ದೀನಿ. ಎಂಡಿಂಗ್ ಇದು ಎಂಡ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡಿ. 2 to 3 ಚೈನ್ಸ್ ಹಾಕ್ಕೊಂಡು ಮತ್ತು ಸ್ವಲ್ಪ 1/2 ಇಂಚ್ ಗ್ಯಾಪ್ ಬಿಟ್ಕೊಂಡು ಬಟ್ಟೆಗೆ ಚುಚ್ಕೊಂಡು ಲಾಕ್ ಮಾಡಿಕೊಂಡು ಮತ್ತು 2 to 3 ಗ್ಯಾಪ್ ಚೈನ್ಸ್ನ ಮಾಡ್ಕೊತಿದ್ದೀನಿ ನೋಡಿ. ಈ ಥರ ಕಾಣಿಸ್ತಿದೆ ಈ ಡಿಸೈನು, ರೋಸ್ ಡಿಸೈನ್ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಬ್ಲೂ ಥ್ರೆಡ್ಡಲ್ಲಿ ಒಂದು ಸಲ ಹಾಕಿದ್ದೆ, ಸೊ ನಾನು ಅದನ್ನೇ ತೋರಿಸ್ತಿದ್ದೀನಿ. ರೆಡ್ ಥ್ರೆಡ್ಡಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ರೆಡ್ ಸ್ಯಾರೀಸ್ಗೆಲ್ಲ ರೋಸ್ ಡಿಸೈನ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ನ ನೀವು ಸಿಂಪಲಾಗಿ ಹಾಕ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.